शुक्लांबरधरं विष्णुं शशिवर्णं चतुर्भुजम् ಹ್ಯಾಪಿ ಆನಿವರ್ಸರಿ ರೀ. ಇವತ್ತಿಗೆ ನೀವು ಇದ್ದಿದ್ರೆ ನಾವು ಮದುವೆಯಾಗಿ 4 ವರ್ಷ ಆಗ್ತಿತ್ತು. ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಇವತ್ತಿಗೂ ಆ ನಗುನ ಮುಖದ ಮೇಲೆ ಹಾಗೆ ಉಳಿಸ್ಕೊಂಡಿದ್ದೀನಿ. ನೋಡಿದ್ರಾ? ಹಾಯ್ ಅತ್ತೆ. ಹಾಯ್ ಅತ್ತೆ. ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಮಗಳೇ. ಧನ್ಯವಾದಗಳು. ನೋಡಮ್ಮ, ಆಕಾಶ್ ಸತ್ 4 ವರ್ಷ ಆಯ್ತು. ನಿನ್ ಮದ್ವೆ ವಾರ್ಷಿಕೋತ್ಸವ ಆಚರಿಸ್ಕೋಬೇಕು ಅಂದ್ರೆ ನಿನ್ಗೋಸ್ಕರ ಯಾರನ್ನಾದ್ರೂ ಹುಡ್ಕೋಬೇಕಲ್ವಾ? ಹುಡ್ಕೋತೀನಿ, ಆದ್ರೆ ನಿಮ್ ತರ ಅತ್ತೆ ಸಿಗ್ಬೇಕಲ್ವಾ? ಅಯ್ಯೋ, ನಾನ್ ನಿನ್ ಅತ್ತೆ ಅಲ್ಲ, ತಾಯಿ ಇದ್ದೀನಿ ಅಂತ ನೀನ್ ಹೇಳ್ತಾನೆ ಇರ್ತೀಯಲ್ವಾ. ಹೀಗಾಗಿ ಅಮ್ಮ ಆಗೇ ಇರ್ತೀನಿ ಬಿಡು. ನೀನು ನಿನ್ಗೋಸ್ಕರ ಮತ್ತೊಬ್ಬತ್ತೇನ್ ಹುಡ್ಕೋ ನೋಡ್ನ. ಅಮ್ಮ, ಪ್ರೀತಿ ಪದೇ ಪದೇ ಯಾರ ಮೇಲೂ ಆಗೋದಿಲ್ಲ. ಹಂಗೆ ನಿನ್ ಮನ್ಸಿಗೆ ಪ್ರೀತಿ ಮಾಡೋಕ್ ಸ್ವಾತಂತ್ರ್ಯ ಕೊಟ್ಟು ನೋಡು. ಹೌದಮ್ಮ, ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರಶಾಂತವಾದ ವಾತಾವರಣ, ಎಲ್ಲಿ ನೋಡಿದ್ರಲ್ಲ ಗ್ರೀನರಿ. ನೀನೇನಾದ್ರೂ ಇಲ್ಲಿ ಬಂದ್ರೆ ನಿನ್ ತುಂಬಾ ಇಷ್ಟ ಆಗತ್ತೆ. ಏನಂದ್ರೆ ಪರಿಚಯ? ಅಮ್ಮ, ಇವಾಗ ತಾನೇ ಬಂದಿದ್ದೀನಿ, ಹೆಂಗ್ ಪರಿಚಯ ಆಗತ್ತೆ? ಮತ್ತೆ ಶುರು ಹಚ್ಕೊಂಡಿಯಾ? ನೀನ್ ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ, ನಾನು ಇವಾಗ ಹೋಗ್ತೀನಿ, ಕಾಲಿಂಗ್ ಬೆಲ್ ಬಾರಿಸ್ತೀನಿ, ಸುಂದರವಾದ ಹುಡುಗಿ ಡೋರ್ ಓಪನ್ ಮಾಡ್ತಾಳೆ, ಅವಳೆ ನನ್ ಬಾಳ ಸಂಗತಿ ಆಗ್ತಾಳೆ. ಅಮ್ಮ, ಇದೆಲ್ಲ ಸಿನಿಮಾದಲ್ಲಿ, ರಿಯಲ್ ಎಲ್ಲ ಆಗಲ್ಲ. ಸಿನಿಮಾ ಬಗ್ಗೆ ನಾ ಮಾತಾಡ್ತಾ ಇಲ್ಲಮ್ಮ. ಸರಿ ಸರಿ, ಮನೆ ಗೊತ್ತಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ನೀ ಅವನೇನ್ ಬಂದು ಮನೆ ಬೆಲ್ ಬಾರಿಸ್ಬೇಕು ಅಂತ ಕಾಯ್ತಾ ಇದ್ದೀವೋ ಏನು? ನೋಡು, ನಾ ಹೇಳ್ದ ಹಾಗೆ ಆತ ನಿನ್ ಮನೆ ಬಾಗಿಲಿಗೆ ಬಂದು ಬೆಲ್ ಬಾರಿಸ್ತಾ ಇದ್ದಾನೆ ಅನ್ನಿಸ್ತಿದೆ. ನಿಮ್ದು ಮುಗಿದೇ ಇರೋ ಕತೆ ಆಯ್ತಾ? ಬಾಗ್ಲು ತೆಗಿತೀನಿ, ಯಾರಂತ ನೋಡೋಣ. ಹೋಗು ಹೋಗು, ನನ್ನ ನಾಲ್ಗೆ ಮೇಲೆ ಸಾಕ್ಷಾತ್ ಸರಸ್ವತಿ ಇದ್ದಾಳೆ. ಆಯ್ತಾಯ್ತಾಯ್ತು, ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಬಾಯ್. ಯಾರು? ಯಾಕೆ ನಗ್ತಾ ಇದ್ದೀರಾ? ಆಕ್ಚುಲಿ ನಿಮ್ ನೋಡಿದ ತಕ್ಷಣ ಆಟೋಮೆಟಿಕ್ ಆಗಿ ಫೇಸ್ ಮೇಲೆ ನಗು ಬಂದ್ಬಿಡ್ತು. ಯಾರಂತ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಪಾರ್ಸಲ್ ಬಂದಿತ್ತು ನಿಮ್ದು. ನಾನು ಪಕ್ಕದ ಮನೇಲಿ ಹೊಸದಾಗಿ ಬಾಡಿಗೆ ಬಂದಿದ್ದೀನಿ, ಅದನ್ನ ಕೊಡ್ಬೇಕು ಅಂತ ಬಂದೆ. ಓ, ವೆಲ್ಕಮ್ ಟು ದ ಅಪಾರ್ಟ್ಮೆಂಟ್. ಬನ್ನಿ ಒಳಗೆ. ಇದು ನಿಮ್ ಪಾರ್ಸಲ್. ಪಾರ್ಸಲ್ ಓಕೆ. ಎನಿವೇಸ್, ನನ್ನ ಹೆಸರು ಆಕಾಶ್ ಅಂತ. ಭೂಮಿ. ಪಾರ್ಸಲ್ ಒಳಗೆ ಬರ್ತೀನಿ. ಓಕೆ, ಸಾರಿ. ತಗೊಳ್ಳಿ ಸರ್. ಸರ್, ನನ್ನ ಹತ್ರ 500 ರೂಪಾಯಿ ಚೇಂಜ್ ಇಲ್ಲ ಸರ್. ಚೇಂಜ್ ಇಲ್ವಾ? ಇಲ್ಲ ಸರ್. ನನ್ನ ಹತ್ರನೂ ಇಲ್ಲ. ಏನಾದರೂ ಹೆಲ್ಪ್ ಬೇಕಿತ್ತಾ? ಮ್ಯಾಮ್, ಆ್ಯಕ್ಚುಲಿ 20 ರೂಪೀಸ್ ಚೇಂಜ್ ಬೇಕಾಗಿತ್ತು. ಸೊ ನಿಮ್ಮ ಹತ್ರ ಇದ್ರೆ ಐ ಆಮ್ ಶ್ಯೂರ್ ನಿಮಗೆ ರಿಟರ್ನ್ ಕೊಡ್ತೀನಿ ನಾನು.
ತಗೋಣ. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್. ಸಮೋಸ ತಿಂತೀರಾ? ಆಕ್ಚುಲಿ ನಾ ಇವ್ರಿಗೆ ಹೊಸಬ ಅಲ್ವಾ, ಎಲ್ಲಿ ಏನ್ ಸಿಗತ್ತೆ ಅಂತ ಗೊತ್ತಿಲ್ಲ. ಕಣ್ಣಿಗೆ ಇದೇ ಕಾಣಿಸ್ತು ಅಂತ ತಗೊಂಡ್ ಬಂದೆ. ಅಂಡ್ ಒನ್ ಮೋರ್ ಥಿಂಗ್ ಅಂದ್ರೆ ನಮ್ ತಾಯಿ ಹೇಳ್ತಾ ಇರ್ತಾರೆ, ಯಾರಾದ್ರೂ ನಮ್ಗೆ ಸಹಾಯ ಮಾಡಿದ್ರೆ ಅವ್ರ ಹತ್ರ ಖಾಲಿ ಕೈಯಿಂದ ಹೋಗ್ಬಾರ್ದು ಅಂತ. ಅದಕ್ಕೆ ಇದನ್ನ ತಂದಿದ್ದೀನಿ. ಸೊ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ತಿನ್ಬೋದು ತಾನೆ? ಬನ್ನಿ ಒಳಗೆ. ಥ್ಯಾಂಕ್ ಯು. ನನ್ನ ಹಸ್ಬೆಂಡ್ ಫೋಟೋ. ಓ, ಎಲ್ಲಿದ್ದಾರೆ ಇವಾಗ? ಅವ್ರು ತೀರ್ ಹೋಗಿ 4 ವರ್ಷ ಆಯಿತು. ಓ, ಐ ಆಮ್ ಸಾರಿ. ಆ್ಯಕ್ಚುಲಿ ಏನು ವರ್ಕ್ ಮಾಡ್ತಾ ಇದ್ರು ಅವರು? ಡಾಕ್ಟರ್ ಆಗಿದ್ರು. ಕೋವಿಡ್ ಟೈಮ್ನಲ್ಲಿ ತೀರ್ ಹೋದ್ರು. ಅವ್ರು ತೀರ್ ಹೋದ್ರು ಅಂತ ಬೇಜಾರೇನಿಲ್ಲ. ಪೇಷಂಟ್ ಸೇವೆ ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ರಲ್ಲ, ಒಂಥರ ದೇಶ ಸೇವೆ ಇದ್ದಂಗೆ. ಅದು ನಿಜ ಬಿಡಿ. ಆ್ಯಕ್ಚುಲಿ ನಾನು ಹೀಗೆ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಲ್ಲ, 4 ವರ್ಷ ಲಾಂಗ್ ಇಯರ್ಸು ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ಮತ್ತೊಂದು ಮದುವೆ ಏನಕ್ಕಾಗಿಲ್ಲ ಅಂತ. ನಿಮ್ಮನ್ನ ನಮ್ಮ ಅತ್ತೆ ಏನಾದರೂ ಕಳಿಸಿದಾರಾ? ಇಲ್ವಲ್ಲ. ಹಾಗೊಂದು ವೇಳೆ ಕಳಿಸಿದ್ರು ಕೂಡ ಅವ್ರು ತುಂಬ ಕೂಲ್ ಅಂತ ಅನಿಸುತ್ತೆ. ಏನಕ್ಕಂದ್ರೆ ಅಂತ ಅತ್ತೆನ ಪಡಿಬೇಕಾದ್ರೆ ನೀವು ತುಂಬ ಪುಣ್ಯ ಮಾಡಿರ್ಬೇಕು. ಅದಂತೂ ನಿಜ. ಅವ್ರು ನನಗೆ ಅತ್ತೆ ಅಲ್ಲ, ಅಮ್ಮ ಇದ್ದಂಗೆ. ಹಾಗಿದ್ರೆ ಅವ್ರನ್ನ ಅಮ್ಮನ ತರನೇ ಇಟ್ಬಿಡಿ, ನೀವು ಬೇರೆ ಅತ್ತೆನ ನೋಡ್ಕೊಂಡ್ಬಿಡಿ. ವಾವ್, ಇದು ತುಂಬ ಚೆನ್ನಾಗಿದೆ. ಇವತ್ತು ನನ್ನ ಗಂಡ ತೀರ್ ಹೋಗಿದ್ದ ದಿನ. 4 ವರ್ಷ ಆಯಿತು. ಅಲ್ಲ, ಈಗಿನ ಜನರೇಷನ್ನಲ್ಲೂ ಕೂಡ ಈ ರೀತಿ ಪ್ರೀತಿ ಮಾಡೋರು ಸಿಗೋದು ತುಂಬಾ ರೇರ್ ಅಲ್ವಾ? ನಿಮಗೂ ಕೂಡ ಇದೇ ಥರ ಪ್ರೀತಿ ಮಾಡೋಳು ಸಿಗ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಜೀವನದಲ್ಲಿ ಪ್ರೀತಿ ತುಂಬ ಇಂಪಾರ್ಟೆಂಟ್. ಅದು ನಿಜಾನೇ. ಓ, ಎನಿವೇಸ್ ಆ್ಯಕ್ಚುಲಿ ನೀವು ಕರೆದೇನೆ ಬಂದು ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಪಕ್ಕಾ ಪ್ಲಾನ್ ಮಾಡಿ ಮೀಟ್ ಆಗೋಣ. ಐ ಮೀನ್ ಟು ಸೇ, ನಿಮ್ಗೆ ಇಷ್ಟ ಇದ್ರೆ ಮೀಟ್ ಆಗೋಣ. ಬಿಕಾಸ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಅನಿಸ್ತಾ ಇದೆ, ಅದಕ್ಕೆ. ನನಗೂ ಕೂಡ. ಹಾಗಾದ್ರೆ ನಾನು ಬರಲಾ? ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ. ಕೊಡಿ ಕೊಡಿ, ಇಷ್ಟೊಂದು ಭಾರ ತಗೊಂಡು ಹೋಗ್ತಾ ಇದ್ದೀರಾ? ಕೊಡಿ. ಇರ್ಲಿ, ಪರವಾಗಿಲ್ಲ. ಪರವಾಗಿಲ್ಲ, ಕೊಡಿ ಕೊಡಿ. ಇಲ್ಲ, ಭಾರ ತುಂಬಾ ಭಾರ ಆಗ್ತದೆ. 2 ಬ್ಯಾಗ್ ಬೇರೆ ತಗೊಂಡಿದ್ದೀರಾ, ಕೊಡಿ. ಅದು ಕೊಡಿ ಕೊಡಿ. ಇರ್ಲಿ ಬಿಡಿ. ಪರವಾಗಿಲ್ಲ, ಕೊಡಿ. ಥ್ಯಾಂಕ್ಸ್. ಅಲ್ಲ, ಇಷ್ಟೊಂದು ಭಾರ ತಗೊಂಡಿದ್ದೀರಾ. ಈ ಕಡೆ ಈರುಳ್ಳಿ, ಈ ಕಡೆ ಕೊತ್ತಂಬರಿ ಸೊಪ್ಪು, ಕರಿಬೇವು. ಅಲ್ಲ, ಯಾರಿಗಾದ್ರೂ ಹೆಲ್ಪಿಗೆ ಕರಿಬೇಕು ತಾನೆ? ಇಲ್ಲ, ಒಬ್ಳೆ ಮಾಡ್ಕೊಂಡೆ ಅಭ್ಯಾಸ.
ನಗುವ ನಿನ್ನ ಮುದ್ದು ಕೆನ್ನೆಗೆ ಹಾಕಲೇ ಪ್ರೀತಿಯ ಮುತ್ತಿಗೆ. ನಗುವ ನಿನ್ನ ಮುದ್ದು ಕೆನ್ನೆಗೆ ಹಾಕಲೇ ಪ್ರೀತಿಯ ಮುತ್ತಿಗೆ. ದೃಷ್ಟಿ ತೆಗಿಸಿ ಬಿಡು ತಪ್ಪದೆ ಈಗಲೇ, ದೃಷ್ಟಿ ತೆಗಿಸಿ ಬಿಡು ತಪ್ಪದೆ ಈಗಲೇ. ನೋಡಿದೆ ಕಣ್ಣು ಆಹಾ ಮಿಟುಕಿಸದೆ, ನಗುವ ನಿನ್ನ ಮುದ್ದು ಕೆನ್ನೆಗೆ ಹಾಕಲೇ ಪ್ರೀತಿಯ ಮುತ್ತಿಗೆ. ನನ್ಗನ್ಸುತ್ತೆ ಅವ್ನು ನಿನ್ನ ತುಂಬಾನೇ ಇಷ್ಟಪಡ್ತಾ ಇದ್ದಾನೆ ಅಂತ. ಆ ಪಕ್ಕದ ಮನೇಲಿ ಭೂಮಿ ಅಂತ ಇದ್ದಾಳಲ್ಲ, ಅವಳಿಗೆ ನೋಡಿದಾಗೆಲ್ಲ ಮನ್ಸಲ್ಲಿ ಏನೋ ಒಂದು ಫೀಲ್ ಕೊಡ್ತಾ ಇದೆ. ಯಾವಾಗ್ಲೂ ಅವಳನ್ನೇ ನೋಡ್ಬೇಕು ಅನಿಸ್ತಾ ಇದೆ. ಯಾಕೆ ಹೀಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಪಕ್ಕದ ಮನೆ ಹುಡುಗನ ಜೊತೆ ಪ್ರೀತಿನಾ? ಸರಿಯಾಗಿ ಊಟ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲಲ್ಲ. ಹೌದು, ಟಿವಿ ನೋಡೋಕ್ ಇಷ್ಟ ಇಲ್ಲ, ಊಟ ಮಾಡೋಕ್ ಇಷ್ಟ ಇಲ್ಲ, ಯಾವುದ್ರಲ್ಲೂ ಮನ್ಸೇ ಇಲ್ಲ ಕಣೋ. ಇದು 100% ಪಕ್ಕ ಇದೆ. ಅದೇ ಕಣೋ. ಅದೇ ಅಂದ್ರೆ ದಡ್ಡ, ಲವ್ ಕಣೋ, ನಿನ್ಗೆ ಅವ್ರ ಮೇಲೆ ಪ್ರೀತಿ ಆಗಿದೆ. ಪ್ರೀತಿ ಗೀತಿ ಎಲ್ಲ ಏನಿಲ್ವೇ? ಅವನೊಬ್ಬ ಒಳ್ಳೆ ಹುಡುಗ, ಅದು ಅಲ್ದೆ ನನ್ಗಿನ ಚಿಕ್ಕವನು. ನೋಡು ಕಣೆ, ಅವನೇ ನಿನ್ ಮನೆ ಹತ್ರ ಬಂದಿದ್ದಾನೆ ಅಂತ ಅಂದ್ಮೇಲೆ ಇಂಥ ಅವಕಾಶನ ಕಳ್ಕೊಬೇಡ ಭೂಮಿ. ಅವ್ನು ನನ್ಗಿನ 2 ವರ್ಷ ಚಿಕ್ಕವನು, ಅದು ಅಲ್ದೆ ನನ್ನ ಗಂಡ ಸತ್ತವಳು. ನಮ್ಮ ಮಧ್ಯೆ ಈ ಥರ ಯೋಚನೆ ಎಲ್ಲ ಬೇಡ. ನೋಡು ಭೂಮಿ, ವಿಜಯ್ ಸತ್ತೋಗಿ ಆಲ್ರೆಡಿ 4 ವರ್ಷ ಆಯ್ತು. ನೀನ್ ಇನ್ನೂ ಅವನ ನೆನಪಲ್ಲೇ ಇರ್ತೀನಿ ಅಂದ್ರೆ ಹೆಂಗೆ ಭೂಮಿ? ನಿನ್ಗೂ ಪ್ರೀತಿ ಅವಶ್ಯಕತೆ ಇದೆ, ವಿಚಾರ ಮಾಡಿ ನೋಡು. ಲವ್ ಆದ್ರೆ ಹಿಂಗೆಲ್ಲ ಆಗತ್ತಾ? ಮತ್ತೆ ನಾನು ನಿನ್ಗೆ ಎಷ್ಟು ವರ್ಷದಿಂದ ನೋಡಿಲ್ಲ. ನೀನ್ ಯಾರ ಬಗ್ಗೆನೂ ಯಾವತ್ತೂ ಈ ತರ ಮಾತಾಡ್ದವನೇ ಅಲ್ಲ. ನನ್ಗೆ ಈ ಮೊದಲು ಯಾರ ಬಗ್ಗೆನೂ ಆ ರೀತಿ ಫೀಲಿಂಗ್ ಬಂದೇ ಇಲ್ಲ ಕಣೋ. ಪ್ರೀತಿ ಇದೆಯೋ ಏನೋ ಗೊತ್ತಿಲ್ಲ, ಆದ್ರೆ ನಂಗೆ ಅವನ ಜೊತೆ ಇರೋದು ತುಂಬಾ ಖುಷಿ, ಬಹಳ ಕಂಫರ್ಟ್ ಅನ್ಸುತ್ತೆ. ಅವನ ಜೊತೆ ಓಡಾಡೋದು, ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಅದನ್ನ ಬಿಟ್ಟು ಪ್ರೀತಿ ಅಂದ್ರೆ ನೋಡು, ತಡ ಮಾಡ್ಬೇಡ, ಹೋಗಿ ನಿನ್ ಮನ್ಸಲ್ಲಿರೋ ಫೀಲಿಂಗ್ಸ್ ನ ಅವ್ರಿಗೆ ಹೇಳ್ಕೊ, ಹೋಗು. ಹಾಗಲ್ಲ ಕಣೋ, ಇವಾಗ ತಾನೇ ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ. ಸಪೋಸ್ ನಾನು ಹೋಗಿ ನನ್ನ ಮನ್ಸಿನ ಮಾತು ಹೇಳಿದ್ರೆ ಈ ಫ್ರೆಂಡ್ಶಿಪ್ ಅನ್ನ ಎಂಡ್ ಮಾಡ್ಬಿಟ್ರೆ ಅಂತ ಭಯ ಆಗ್ತಾ ಇದೆ. ಅವನ ಸ್ನೇಹನೂ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ನೋಡು, ನೀನ್ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ, ಆ ಥರ ಏನಾಗಲ್ಲ. ಹೋಗಿ ನಿನ್ ಪ್ರೀತಿನ ಹೇಳ್ಕೊ, ಅವ್ರು ಒಪ್ಕೊಂಡ್ರೇನು ಬಿಟ್ರೇನು ನಿನ್ ಮನ್ಸಲ್ಲಿರೋ ಪ್ರೀತಿ ಹೇಳ್ಕೊಂಡಿರೋ ಸಮಾಧಾನ ಆದ್ರೂ ಇರುತ್ತಲ್ಲ. ಹೋಗು, ನಿನ್ ಪ್ರೀತಿನ ಹೇಳ್ಕೊ. ಹಾಗಂತೀಯ? ಹೌದು. ಹೇಳಂತೀಯ? ಹೋಗ್ ಮಗ, ನಾನಿದ್ದೀನಿ. ಇವಾಗ್ಲೇ ಹೋಗ್ತೀನಿ. ಹೋಗು. ಕಾಫಿ ಬನ್ನಿ. ನಮ್ಮಿಬ್ರ ಮತ್ತೆ ಈ ರೀತಿ ಮುಂಚೆನೂ ಆಗಿದೆ ಅಂತ ನಿಂಗೆ ಅನ್ಸೋದಿಲ್ವಾ? ಯಾವಾಗ? ಹೋದ ಜನ್ಮದಲ್ಲಿ. ಏನೇನೋ ಹೇಳ್ಬೇಡಿ. ಸೀರಿಯಸ್ಲಿ ನಂಗೆ ಹಾಗೆ ಅನಿಸ್ತಾ ಇದೆ. ಎಲ್ಲಿಟ್ಟೆ? ಹೇಳ್ತಾ ಇರೋದೇನೋ, ನೀನು ಮಾಡ್ತಾ ಇರೋದೇನೋ. ಭೂಮಿ, ಲುಕ್ ಎಟ್ ಮೀ ಪ್ಲೀಸ್. ಭೂಮಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು, ಅಂತ ನಿಜಕ್ಕೂ ನಿನ್ಗೆ ಏನು ಫೀಲಿಂಗ್ಸೇ ಇಲ್ವಾ? ಭೂಮಿ ಪ್ಲೀಸ್, ನನ್ನ ಕಡೆ ನೋಡು, ಲುಕ್ ಎಟ್ ಮೀ. ನಾನು ಫಸ್ಟ್ ಟೈಮ್ ನಿಂಗೆ ನೋಡಿದಾಗಿಂದ ನನ್ನ ಮುಖದ ಮೇಲೆ ಸ್ಮೈಲ್ ಬಂದ್ಬಿಡ್ತು. ಮನಸ್ಸು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇರತ್ತೆ. ದಿನ ರಾತ್ರಿ ಯಾವಾಗ ನೋಡಿದ್ರು ಕಣ್ಣಲ್ಲಿ ಬರೀ ನಿನ್ನ ಮುಖನೇ ಬರ್ತಾ ಇದೆ.
ಏನು ಮಾಡಿದ್ರು ಅದರಿಂದ ನನಗೆ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ನನ್ನ ಮನಸ್ಸು ಯಾವತ್ತೂ ಈ ರೀತಿ ಮುಂಚೆ ಹೇಳಿರಲಿಲ್ಲ. ಬಟ್ ಯಾವಾಗ ನಿಂಗೆ ನೋಡಿದೆ ಆವಾಗಿಂದ ನನ್ನ ಫೀಲಿಂಗ್ಸ್ ಕೇವಲ ನಿನ್ಗೋಸ್ಕರನೇ. ನನ್ನ ಮನಸ್ಸಲ್ಲಿ ಪೂರ್ತಿ ನೀನೇ ತುಂಬಿದೆಯಾ. ನಿನ್ ಫೀಲಿಂಗ್ಸ್ ಇಲ್ವಾ ಬೊಮ್ಮೆ? ನಿಜ ಹೇಳು, ಹೇಳು ಬೊಮ್ಮೆ, ಬಗ್ಗೆ ಫೀಲಿಂಗ್ಸ್ ಇಲ್ವಾ? ಹೇಳು ಬೊಮ್ಮೆ, ಹೇಳು ಬೊಮ್ಮೆ. ನನಗೆ ಹಿಂಗೆಲ್ಲ ಆಯ್ತು, ಆದ್ರೆ ನಾನು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಯಾಕೆ ಭೂಮಿ? ಸ್ವಲ್ಪ ಫ್ರಾನ್ಸ್ ಪ್ರಧಾನಿನ ನೋಡಿ ಕಲ್ತ್ಕೋ. ಅಷ್ಟೇ ಅಲ್ಲದೆ ಅವಳು ಸ್ಕೂಲ್ ಟೀಚರ್ ಬೇರೆ ಆಗಿದ್ಲು. ಅದೇನ ಬಿಡು, ಇಲ್ಲೇ ನೋಡು, ಪ್ರಿಯಾಂಕಾ ಚೋಪ್ರಾ, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ಇನ್ನು ಎಷ್ಟು ಎಕ್ಸಾಂಪಲ್ ಬೇಕೆ ನಿನ್ಗೆ? ಅದು ತಪ್ಪು ಕಣೆ. ಏನೇ ತಪ್ಪು? ಗಂಡ ಸತ್ತು 4 ವರ್ಷ ಆಯ್ತು. ಮದ್ವೆ ಆದ್ಮೇಲೆ ಗಂಡ ಸತ್ತೋದ್ರೆ ಇನ್ನೊಂದು ಮದ್ವೆ ಮಾಡ್ಕೊಂಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆನಾ? ಎಷ್ಟೋ ಜನಗಳನ್ನ ನೋಡ್ತೀವಿ ನಾವು. ಗಂಡ ಸತ್ತು 1 year ಅಲ್ಲಿ 6 ತಿಂಗಳಲ್ಲಿ ಎಷ್ಟೋ ಮದ್ವೆ ಆಗಿದ್ದಾರೆ ಗೊತ್ತಾ ನಿನ್ಗೆ? ಸ್ವಲ್ಪ ಆಕಾಶ್ ಬಗ್ಗೆ ವಿಚಾರ ಮಾಡು ನೀನು. ಭೂಮಿ, ಯಾಕೆ ನೀ ತುಂಬಾ ದಿನದಿಂದ ನನಗೆ ಅವಾಯ್ಡ್ ಮಾಡ್ತಾ ಇದೀಯಾ? ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ ಭೂಮಿ, ನನ್ಗೋಸ್ಕರ ನಿನ್ ಭಾವನೆನ ಕೂಡ ಯಾಕೆ ಕೊಲ್ತಾ ಇದೀಯಾ ಅಂತ. ಆಕಾಶ್, ನಮ್ಮಿಬ್ರ ಮಧ್ಯ ಅಂಥದ್ದು ಯಾವುದು ಸಾಧ್ಯ ಇಲ್ಲ. ಯಾಕೆ? ಇದು ನಿನ್ ಮನ್ಸಿನ ಮಾತಾ ಅಥವಾ ಈ ಸಮಾಜಕ್ಕೆ ಅಂಚ್ ಹೇಳ್ತಾ ಇದೀಯಾ? ಪ್ಲೀಸ್ ಭೂಮಿ, ನಮ್ಮಿಬ್ರು ಪ್ರೀತಿಗೋಸ್ಕರ ಈ ಸಮಾಜನ ಮರ್ತು ಬಿಡು. ಮರೆತ್ ಬಿಡು? ಹೌದು. ಅಷ್ಟು ಈಸಿನ ಮರೆಯೋದು? ನಾವ್ ಹೆಣ್ಮಕ್ಳು ಹೆಂಗಂದ್ರೆ ಚಿಕ್ಕ ವಯಸ್ಸಿದ್ದಾಗ ಅಪ್ಪ ಅಮ್ಮನ ಆಶ್ರಯದಲ್ಲಿ, ಮದ್ವೆ ಆದ್ಮೇಲೆ ಗಂಡನ ಆಶ್ರಯದಲ್ಲಿ, ಮುಪ್ಪು ವಯಸ್ಸಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಬದುಕಬೇಕು ಅಂತ ಹೇಳ್ಕೊಡ್ತಾರೆ. ಇದ್ಯಾವುದೂ ಇಲ್ಲ ಅಂದ್ರೆ ಒಂಟಿಯಾಗಿ ಬದುಕೋದನ್ನ ಕಲ್ಸುತ್ತೆ ಈ ಸಮಾಜ. ನನ್ನ ಗಂಡ ಸತ್ ಮೇಲೆ ನಂಗೆ ಯಾರನ್ನೂ ಲವ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಫೀಲಿಂಗ್ಸ್ ಅನ್ನೋದು ಹೇಳಿ ಕೇಳಿ ಬರುತ್ತಾ? ಇಲ್ಲ ಅಲ್ವಾ? ನಿನ್ನ ಪರಿಚಯ ಆದಮೇಲೆ ಅದ್ಯಾಕೋ ಫೀಲಿಂಗ್ಸ್ ಬರೋಕ್ಕೆ ಶುರುವಾಯಿತು. ನನಗೂ ಎಲ್ಲೋ ಆಸೆ ಹುಟ್ಟಕ್ಕೆ ಶುರುವಾಯಿತು. ಆದರೆ ನನ್ನ ಆಸೆ ಯಾರು ಬೆಲೆ ಕೊಡ್ತಾರೆ? ಎಷ್ಟೇ ಆದರೂ ನಾನೊಂದು ಹೆಣ್ಣಲ್ವಾ? ಹೆಣ್ಣಿನ ಆಸೆಗೆ ಇಲ್ಲಿ ಬೆಲೆ ಕೊಡೋರು ಬಹಳ ಕಮ್ಮಿ. ಸಮಾಜಕ್ಕೆ ಹೆದರೇ ಬದುಕಬೇಕು ನಾವು. ನಮ್ಮ ಆಸೆಗೆ ಇಲ್ಲಿ ಬೆಲೆನೂ ಇಲ್ಲ, ಯಾರು ಅದಕ್ಕೆ ಸ್ಪಂದನೆನೂ ಕೊಡಲ್ಲ. ನನ್ನ ಜೀವನ ಹೇಗೋ ನಡೆಯುತ್ತೆ,
ನಿನ್ನ ಜೀವನ ನೀನು ನೋಡ್ಕೊ, ಕೊನೆವರೆಗೂ ಹೇಗೋ ಬದುಕ್ಬಿಡ್ತೀನಿ. ನೀವೇನಂತೀರಾ? ಈ ಸಮಾಜನ ಮರೆಯೋದು ಅಷ್ಟು ಸುಲಭನಾ, ಅಥವಾ ಈ ಸಮಾಜ ನಮ್ಮನ್ನು ಒಪ್ಕೊಳತ್ತಾ? ಎಲ್ಲ ಆತ್ಮೀಯ ಪ್ರೇಕ್ಷಕ ಬಾಂಧವರಿಗೆಲ್ಲ ನಮ್ಮ ಇಡೀ ಲವ್ ಈಸ್ ಬ್ಲೈಂಡ್ ಚಿತ್ರತಂಡದ ವತಿಯಿಂದ ನಮಸ್ಕಾರಗಳು. ಇಷ್ಟೊತ್ತು ತಾವು ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ನಮ್ಮ ಈ ಕಿರುಚಿತ್ರವನ್ನ ಪೂರ್ತಿಯಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ನಿಮಗೆ ನಮ್ಮ ಈ ಕಿರುಚಿತ್ರ ಮತ್ತು ಈ ಚಿತ್ರದಲ್ಲಿನ ಸಾಮಾಜಿಕ ಸಂದೇಶ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಚಿತ್ರದ ಯೂಟ್ಯೂಬ್ ಲಿಂಕ್ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಕಿರುಚಿತ್ರ ಮಾಡಿರುವ ಉದ್ದೇಶ ಇಷ್ಟೇ. ನಮ್ಮ ಭಾಗದಲ್ಲಿ ಅನೇಕ ಜನ ಪ್ರತಿಭಾವಂತ ಬಡ ಕಲಾವಿದರು ಮತ್ತು ತಂತ್ರಜ್ಞರಿದ್ದಾರೆ, ಆದ್ರೆ ಅವರಿಗೆ ಸೂಕ್ತ ವೇದಿಕೆ ಸಿಗ್ತಾ ಇಲ್ಲ. ಅಂಥವರಿಗೆ ನಾವು ನಮ್ಮ ಮುಂದಿನ ಕಿರುಚಿತ್ರಗಳಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡೋ ಮೂಲಕ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ ಚಪ್ಪಾಳೆ ಒಂದೇ ಕೈಯಲ್ಲಿ ತಟ್ಟೋಕ್ಕಾಗೋದಿಲ್ಲ. ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನುವ ಮಾತಿನಂತೆ ತಾವೂ ಕೂಡ ತಮ್ಮ ಕೈಲಾದಷ್ಟು ಅಂದ್ರೆ 10, 20, 50, 100, 200, 500 ಅಥವಾ 1000 ಈ ರೀತಿ ಕಲಾ ಕಾಣಿಕೆಯನ್ನ ನಮ್ಮ ಈ ಕೋಡ್ ಸ್ಕ್ಯಾನ್ ಮಾಡೋ ಮೂಲಕ ಸಲ್ಲಿಸಿದ್ರೆ ಕಲಾವಿದರ ಬಾಳಲ್ಲಿ ಬೆಳಕಾಗೋದಿಕ್ಕೆ ತಾವೂ ಕೂಡ ಕಾರಣೀಭೂತರಾಗಬಹುದು. ನಿಮ್ಮ ಪ್ರೀತಿ ಮತ್ತು ಸಹಕಾರದ ನಿರೀಕ್ಷೆಯಲ್ಲಿದೆ ನಮ್ಮ ಇಡೀ ಚಿತ್ರತಂಡ. ಧನ್ಯವಾದಗಳು.